ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ರಾಧಾಕೃಷ್ಣ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ. ಏನಪ್ಪ ಇವರು ಪ್ರತಿ ಸರಿ ಇದೇ ಮಾತಾಡ್ತಾರೆ ಅಂತ ಅಂದ್ಕೋಬೇಡಿ. ದಯವಿಟ್ಟು ನನಗೆ ಕ್ಷಮಿಸಿ. ತುಳಸಿ ಹಬ್ಬ ಆದ ನಂತರ ನಿಮ್ಮ ಲೈಫ್ ಹೇಗಿದೆ ಅಂತ ಚೆಕ್ ಮಾಡುವ. ಓಕೆ, ಬನ್ನಿ. ತುಳಸಿ ಹಬ್ಬದ ನಂತರ ನಿಮ್ಮ ಲೈಫ್ ಹೇಗಿರುತ್ತೆ? ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ. ಪ್ಲೀಸ್ ಮೈ ವ್ಯೂವರ್ಸ್ಗೋಸ್ಕರ ಹಬ್ಬದ ನಂತರ ಅಮ್ಮನ ಸಂದೇಶ ಏನು ಬರ್ಬೋದು? ತುಳಸಿ ಅಮ್ಮನ ಸಂದೇಶ ಏನು ಬರ್ಬೋದು? ಪ್ಲೀಸ್ ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ. ಪ್ಲೀಸ್ ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ. ಥ್ಯಾಂಕ್ ಯು ಅಮ್ಮ. ತುಳಸಿ ಹಬ್ಬದ ನಂತರ ಅಮ್ಮನಿಂದ ಏನು ಸಂದೇಶ ಬರ್ಬೋದು? ತುಳಸಿ ಅಮ್ಮನಿಂದ ಥ್ಯಾಂಕ್ ಯು. ಕಾರ್ಡ್ ಕರೆಕ್ಟಾಗಿ ಕಾಣ್ತಾ ಇದೆಯಾ? ದ ಮೂನ್ ಕಾರ್ಡ್ ಬಂದಿದೆ ಆ್ಯಂಡ್ 3 ಆಫ್ ಪೆಂಟಿಕಲ್ ಇದೆ, ಏಸ್ ಆಫ್ ಕಪ್ಸ್ ಇದೆ, ಏಸ್ ಆಫ್ ಸೋರ್ಸ್ ಆ್ಯಂಡ್ ದ ಸ್ಟಾರ್ ಕಾರ್ಡ್ ಇದೆ. ಏನಂತಿದ್ದಾರೆ ಅಂದರೆ, ನಿಮಗೆ ಅವಮಾನ ಮಾಡುವವರು, ನಿಮಗೆ ಚುಚ್ಚು ಮಾತನಾಡುವವರು ತುಂಬ ಜನ ಇದ್ದಾರೆ. ಓಕೆ, ಅವರು ಏನೇ ಅಂದರೂ ನೀವು ಯಾವ ಥರ ಇರಬೇಕಂದ್ರೆ ಒಂದು ಬುದ್ಧನ ಥರ ಶಾಂತ ಮನಸ್ಥಿತಿಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಅವರು ಎಷ್ಟೇ ಮಾತಾಡಿದರೂ ನೀವು ಶಾಂತವಾಗಿರಬೇಕು. ಓಕೆ, ಇವಾಗ ಸ್ವಲ್ಪ ಟೈಮು ಸರಿ ಇಲ್ಲ. ಓಕೆ, ಸಾರಿ, ಓಕೆ 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 ಅನ್ನಲ್ಲ. ಓಕೆ, ಇವಾಗ ನಿಮ್ಮದು ಸ್ವಲ್ಪ ಟೈಮು ಸರಿ ಇಲ್ಲ, ಹಾಗಾಗಿ ಸ್ವಲ್ಪ ಶಾಂತ ರೀತಿಯಿಂದ ಇದ್ದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. 3 ಆಫ್ ಪೆಂಟಿಕಲ್ ಇದೆ. ನಿಮ್ಮ ನಂಬಿಕಸ್ಥರೇ, ನೀವು ಯಾರನ್ನು ನಂಬಿದಿರಲ್ಲ, ಯಾರು ಇವರಿಂದ ನನಗೆ ಮೋಸ ಆಗೋದಿಲ್ಲ, ಇವರಿಂದ ನನಗೇನು ತೊಂದರೆ ಆಗೋದಿಲ್ಲ ಅಂತ ನೀವೇನು ಅಂದ್ಕೊಂಡಿದ್ದೀರಲ್ಲ, ಆ ವ್ಯಕ್ತಿಗಳಿಂದ ನಿಮಗೆ ಮೋಸ ಆಗುವ ಚಾನ್ಸಸ್ಸು ತುಂಬ ಇದೆ ಅಂತ ಹೇಳ್ತಿದ್ದಾರೆ. ಅತಿಯಾಗಿ ಯಾರನ್ನು ಕಣ್ಮುಚ್ಕೊಂಡು ನಂಬಕ್ಕೆ ಹೋಗಬೇಡಿ, ಯಾರನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸ್ ಅಂತಂದು ನಿಮ್ಮೊಂದು ಏನೋ ಒಂದು ಒಳ್ಳೆಯ ಒಂದು ನಿಮ್ಮದೇನೋ ಒಂದು ವಿಷಯ ಇರುತ್ತೆ, ಅದು ನೀವು ನಿಮ್ಮ ಫ್ರೆಂಡ್ಸ್ ಇದ್ರಿಗೆ ಹೇಳ್ತೀರ, ಅವರು ಒಳ್ಳೆ ಟೈಮಲ್ಲೇ ನಿಮ್ಗೆ ಕೈ ಕೊಡ್ತಾರೆ. ಅಂದರೆ ನೀವು ಏನು ಹೇಳ್ತಿರಲ್ವ ಗುಟ್ಟನ್ನು, ಅದನ್ನು ಅವ್ರು ಏನು ಮಾಡ್ತಾರೆ, ರಿವರ್ಸ್ ನಿಮಗೆ ಹೇಳ್ತಾರೆ. ಈ ಥರ ಅದಕ್ಕೋಸ್ಕರ ನೀವು ಯಾರಿದ್ರಿಗೂ ನಿಮ್ಮ ಒಂದು ವೈಯಕ್ತಿಕವಾದ ವಿಷಯವನ್ನು ಹೇಳ್ಕೊಳ್ಬೇಡಿ, 3ನೇ ವ್ಯಕ್ತಿಗೆ ಹೇಳ್ಕೊಬೇಡಿ. ಯಾಕಂದರೆ ಆ ಮಾತೇ ನಿಮಗೆ ರಿವರ್ಸ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಚ್ಚರಿಕೆ ಇರಲಿ. ಓಕೆ, ಏಸ್ ಆಫ್ ಕಪ್ಸ್ ಇದು ಫುಲ್ಫಿಲ್ಮೆಂಟ್ ಕಾರ್ಡ್, ಇದು ಎಸ್ ಕಾರ್ಡ್ ಇದು. ಓಕೆ, ನೀವೇನು ಅಂದ್ಕೊಂಡ್ರು ಸಕ್ಸಸ್ ಕಾರ್ಡ್ ಇದು. ಓಕೆ, ಸಾರಿ, ಓಕೆ ಓಕೆ ಅನ್ನಲ್ಲ, ಏನು ಅಂದ್ಕೊಂಡ್ರು ಸಕ್ಸಸ್ ಕಾರ್ಡು. ಆಯಿತಾ? ಒಂಟಿ ಮಹಿಳೆ, ಅವಳು ಎಷ್ಟು ಭಾವನೆಗಳ ಜೊತೆ ಹೋರಾಡ್ತಾ ಇದ್ದಾಳೆ ಅಂತಂದರೆ, ಅವಳು ಅಷ್ಟೇ ಸಕ್ಸಸ್ಸನ್ನು ಅವಳು ಪಡಿತಾಳೆ. ಓಕೆ, ಸಾರಿಪ್ಪ, ಸಕ್ಸಸ್ಸನ್ನು ಅವಳು ಪಡಿತಾಳೆ ಅಂತ ಹೇಳ್ತಿದ್ದಾರೆ. ಯಾವುದೇ ಕೆಲಸ ಕೊಟ್ಟರು, ಏನೇ ಕೊಟ್ಟರು ಅವರು ಅದರಲ್ಲಿ ಯಶಸ್ವಿಯನ್ನು ಸಾಧಿಸ್ತಾರೆ. ಬರೀ ಮಹಿಳೆ ಅಂದ ತಕ್ಷಣ ಮಹಿಳೆ ಅಂತಲ್ಲ, ಒಂಟಿ ಮನುಷ್ಯನೂ ಇರ್ಬೋದು. ಆಯಿತಾ? ಅವ್ನಿಗೆ ಯಾರೂ ಸಪೋರ್ಟ್ ಇರೋಂಗಿಲ್ಲ, ಹಿಂದೆ ಮುಂದೆ ತಂದೆ ತಾಯಿ ಬಂಧು ಬಳಗ
ಆ ದೈವ ಬಿಟ್ಟರೆ ಯಾರೂ ಸಪೋರ್ಟ್ ಇರೋಂಗಿಲ್ಲ. ಆ ಥರ ವ್ಯಕ್ತಿಗಳು ಯಶಸ್ವಿಯನ್ನು ಪಡಿತಾರೆ. ಅವರದ್ದು ಒಂದು ಆನ್ಲೈನ್ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ. ದ ಸ್ಟಾರ್ ಕಾರ್ಡ್ ಬಂದಿದೆ. ದ ಸ್ಟಾರ್ ಸ್ವಲ್ಪ ಬ್ಯಾಲೆನ್ಸು ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದೆರಡು ಕಾರ್ಡ್ ಏನು ಹೇಳ್ಬೋದು? ಪ್ಲೀಸ್ ಇನ್ನೊಂದೆರಡು ಕಾರ್ಡ್ ಕೊಡಿ. Nine of Wands, the Empress, Five of Pentacles, Six of Pentacles, the Lovers card. ಎಂಪರರ್ ಇದ್ದ ಎಂಪ್ರೆಸ್ ಆಗಿಬಿಟ್ಟಿದಾರ. ದ ಎಂಪ್ರೆಸ್ ರಾಣಿ, ಒಂದು ರಾಣಿ ಎಂಪರರ್ ಇದ್ದಳು ಹೇಗೆ ಎಂಪ್ರೆಸ್ ಆದ್ಲು ಅಂತಂದ್ರೆ ಅವಳಿಗೆ ಆ ಕ್ವಾಲಿಟೀಸ್ ಎಲ್ಲ ಅವಳಲ್ಲಿ ಇರುತ್ತೆ. ಹಾಗಾಗಿ ಅವಳು ಒಂದು ರಾಣಿಯಲ್ಲ ಮಹಾರಾಣಿಯಾಗಿ ಬರೀ ಹುಡುಗಿ ಅಂದರೆ ಹುಡುಗಿ ಅಲ್ಲ, ಹುಡುಗನಿಗೂ ತಗೋಬೋದು ಇದನ್ನು. ಒಬ್ಬ ಮಹಾರಾಜ ಆಗಿ ಅಂದರೆ ಕಷ್ಟದಿಂದ ಏನು ಸಫರ್ ಮಾಡಿ 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 ಏನು ಒಂದು ಉನ್ನತ ಸ್ಥಾನಕ್ಕೆ ಬರ್ತಾರಲ್ಲ, ಅದು ಎಂಪ್ರೆಸ್ ಆಗುತ್ತೆ. ಒಂದು ಮಹಾರಾಣಿ ಸ್ಥಾನಕ್ಕೆ ಬಂದಿದ್ದಾರೆ. ಓಕೆ ಅನ್ನಲ್ಲ. ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು. ದುಂದು ವೆಚ್ಚ ಆಗ್ತಾ ಇದೆ. ದುಡ್ಡನ್ನು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಸ್ವಲ್ಪ ತಿಳುವಳಿಕೆ ಇದ್ದರೆ ಚೆನ್ನಾಗಿರುತ್ತೆ. ದ ಲವರ್ಸ್ ಕಾರ್ಡ್. ದ ಲವರ್ಸ್ ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಒಂದಾಗ್ತಾರೆ. ಯಾರು ಡಿವೈನ್ ಇವರಿಗೋಸ್ಕರ ಇವರೇ ಅಂತಂದ್ಬಿಟ್ಟು ಸೃಷ್ಟಿ ಮಾಡಿರ್ತಾರೋ ಅವರು ಒಂದಾಗ್ತಾರೆ. ಟ್ವಿನ್ ಫ್ಲೇಮ್ ಅಂದರೆ ಒಂದೇ ಆತ್ಮ ಇರುತ್ತೆ, ಎರಡು ದೇಹ ಇರುತ್ತೆ. ಈ ವ್ಯಕ್ತಿ ಇಲ್ಲಿ ಏನು ಮಾತಾಡ್ಕೊಂಡಿರ್ತಾರೋ ಆ ವ್ಯಕ್ತಿ ಅದು ಅಲ್ಲಿ ಹೋಗಿ ಮುಟ್ಟುತ್ತೆ. ಆ ವ್ಯಕ್ತಿ ಏನು ಮಾತಾಡ್ತಾರೋ ಅದು ಇಲ್ಲಿ ಬಂದು ಇಬ್ಬರಿಗೂ ಕನೆಕ್ಟ್ ಆಗ್ತಾ ಇರುತ್ತೆ. ಇದು ಟೆಲಿಪತಿಕಲಿ ಅವರಿಬ್ಬರು ಒಂದಾಗಿರ್ತಾರೆ, ಆಲ್ರೆಡಿ ಒಂದಾಗಿರ್ತಾರೆ. ಇದೇನೋ ವಿಚಿತ್ರ ಅಂತ ಅನ್ನಿಸ್ಬೋದು ನಿಮಗೆ, ಬಟ್ ಅದು ಅನುಭವಿಸಿದವ್ರಿಗೆ ಅದು ಗೊತ್ತಿರುತ್ತೆ. ಟ್ವಿನ್ ಫ್ಲೇಮು ಸೋಲ್ಮೇಟು ಅವರಿಬ್ಬರು ಒಂದಾಗ್ತಾರೆ ಅಂತ ಹೇಳ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ಬೋದು? ಓಕೆ, ಜಸ್ಟ್ ಪ್ಲೀಸ್ ಗೈಡೆನ್ಸ್ ಟು ನೋ ನೀಡ್ ಟು ವರಿ ಅಂತ. ನೀವು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ತುಂಬ ಟೆನ್ಷನ್ ಆಗಿದ್ದರೆ, ತುಂಬ ಚಿಂತೆಯಲ್ಲಿದ್ದರೆ ಅಷ್ಟೊಂದು ಚಿಂತೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಪೀಸ್ಫುಲ್ ರಿಸಲ್ಯೂಷನ್, ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಓಕೆ, ಎಸ್ ಕಾರ್ಡ್ ಬಂದಿದೆ ನೋಡಿ. ನೀವೇನು ಅಂದ್ಕೊಂಡ್ರು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಇನ್ನೊಂದು ಗೈಡೆನ್ಸ್ ನೋಡೋಣ. ಹಾಗಾದರೆ ಟೆನ್ಷನ್ ಬಿಡಿ, ಕೂಲಾಗಿರಿ, ಆಯಿತಾ? ಸಕ್ಸಸ್ಸು ನಿಮ್ಮದೇ. ಸಪ್ ಟು ಯು, ನಿಮಗೆ ಬಿಟ್ಟಂಥದ್ದು. ಓಕೆ, ನಿಮಗೆ ಬಿಟ್ಟ ವಿಷಯ. ಮುಂದೆ ಡೋಂಟ್ ಸ್ಟಾಪ್. ನೀವೇನಿದನ್ನು ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಡೋಂಟ್ ಸ್ಟಾಪ್ ಅಂತಿರ್ಬೋದು. ಅಥವಾ ನೆಗೆಟಿವ್ ಏನಾದರೂ ಥಾಟ್ಸ್ ಮಾಡಿ, ನೆಗೆಟಿವ್ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೆ ಸ್ಟಾಪ್ ಅಂತ ಹೇಳ್ತಿದ್ದಾರೆ. ಡೋಂಟ್ ಸ್ಟಾಪ್ ಅಂತ ಹೇಳ್ತಿದ್ದಾರೆ. ಓಕೆ, ಸಾರಿ, ಬರೀ ಓಕೆ ಅನ್ನೋದು ಸಾರಿ, ತಪ್ಪಾಯಿತು. ಲುಕ್ ಫಾರ್ ಎ ಸೈನ್. ನಿಮ್ಗೆ ಅವ್ರು ತೋರಿಸ್ತಾರೆ, ಕನಸಲ್ಲಾದರೂ ಬಂದು ನಿಮಗೆ ಗೈಡೆನ್ಸ್ ಕೊಡ್ಬೋದು, ಮಾರ್ಗದರ್ಶನ ಡಿವೈನ್ ಬೇರೆಯವ್ರ ಮುಖಾಂತರ ಆದರೂ ನಿಮಗೇನೋ ಒಂದು ಸೈನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನೋ, ಏನೋ ಅಂದ್ಕೊಂಡಿದ್ರಲ್ಲ ಅದು ನೋ. ಓಕೆ, ಯಾಕೆ ನೋವು ಬಂತು? ಇನ್ನೊಂದು ಕಾರ್ಡ್ ನೋಡೋಣ ಹಾಗಾದರೆ. ಓಕೆ, ಇಂಪ್ರೂವ್ ಹೆಲ್ತ್ ಬರೋದ್ರಲ್ಲಿದೆ. ಯಾರಿಗೆ ಹೆಲ್ತ್ ತುಂಬ ಹಾಳಾಗಿದೆಯಲ್ಲ ಅವರಿಗೆ ಹೆಲ್ತ್ ಬರೋದ್ರೆ ನಾಟ್ ದ ರೈಟ್ ಟೈಮ್. ಇವಾಗ ನಿಮಗೆ ಸರಿಯಾದ ಸಮಯ ಅಲ್ಲ, ಅದಕ್ಕೋಸ್ಕರ ಇದೇನು ಬಂದಿದೆ? ನೋ ಅಂತ ಬಂದಿದೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಓಕೆನಾ? ಸಾರಿ.
ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್. ಯಾರು ರಿಟರ್ನ್ ವ್ಯೂವರ್ ಇದ್ದೀರಾ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಯಾರು ನ್ಯೂ ವ್ಯೂವರ್ಸ್ ಇದ್ದೀರಾ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ತುಂಬ ಡಿಲೇ ಆಯಿತು ಮೇಡಮ್, ವಿಡಿಯೋನೇ ಹಾಕಿಲ್ವಾ ನೀವು ಅಂತಿರ್ತಾರೆ. ಸಾರಿ, ಅವ್ರಿಗೋಸ್ಕರ ನಾನು ಸಾರಿ ಕೇಳ್ತೀನಿ. ದಯವಿಟ್ಟು ಸಾರಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ದಯವಿಟ್ಟು ನಾನು ಆನ್ಸರ್ ಮಾಡ್ತೀನಿ. ಡೈಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆಲ್ಲರಿಗೂ.